ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಯಾರ ಮಾತು ಅವನ ಬಗ್ಗೆ ಕೇಳಬ್ಯಾಡ್ರಿ, ಯಾರ ಮಾತು ಅವನ ಬಗ್ಗೆ ಕೇಳಬ್ಯಾಡ್ರಿ. ಸೇರದ ಮಂದಿ ಕೆಟ್ಟ ಹುಡುಗ ಅಂತಾರ್ರಿ, ಸೇರದ ಮಂದಿ ಕೆಟ್ಟ ಹುಡುಗ ಅಂತಾರ್ರಿ. ಎಲ್ಲ ಮಾಡಿ ಮುಗ್ಸಾನಂತ ಹೇಳ್ತಾರ್ರಿ, ಎಲ್ಲ ಮಾಡಿ ಬಿಟ್ಟಾನಂತ ಹೇಳ್ತಾರ್ರಿ. ಏನಲ್ಲದ್ ಮಾಡ್ಯಾನಂತ ನೀವ ಹೇಳ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಸಿಗರೇಟ್ ಸೇದೋದಿಲ್ಲ ಹೇಳ್ರಿ, ಯಾವ ಹುಡುಗ ಸಿಗರೇಟ್ ಸೇದೋದಿಲ್ಲ ಹೇಳ್ರಿ. ನಮ್ಮ ಹುಡುಗ ಸೇದಿದ್ರೇನ ದೊಡ್ಡ ಮಾತ್ರಿ, ನಮ್ಮ ಹುಡುಗ ಸೇದಿದ್ರೇನ ದೊಡ್ಡ ಮಾತ್ರಿ. ಮಂದಿ ಹಂಗ ನಮ್ಮ ಹುಡುಗ ಕುಡುಕನಲ್ರಿ, ಮಂದಿ ಹಂಗ ನಮ್ಮ ಹುಡುಗ ಕುಡುಕನಲ್ರಿ. ಪೆಪ್ಸಿ ಕುಡಿತಾನೆ, ಪೆಪ್ಸಿ ಅವೆಲ್ಲ ಹೇಳಬಾರ್ದ್ರಿ. ಇಲ್ಲಿ ಎಳ್ನೀರು ಕಬ್ಬನಲ್ಲಿ ಅವಾಬ್ ನೋಡ್ರಿ ಬರೇ. ಮಂದಿ ಹಂಗ ನಮ್ಮ ಹುಡುಗ ಕುಡುಕನಲ್ರಿ, ಬ್ಯಾಸ್ರದಾಗೊಮ್ಮೆ ಕೊಡ್ತಾರೆ ನಾತ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಗೆಳೆಯರೆಲ್ಲ ಆಡುವಾಗ ತೆಪ್ಪಾಗೇನ್ರಿ, ಗೆಳೆಯರೆಲ್ಲ ಆಡುವಾಗ ತೆಪ್ಪಾಗೇನ್ರಿ. ಕುಂದುರ್ಲಾರ್ದೆ ಇಸ್ಪೇಟೇನೋ ಆಡ್ತಾನ್ರಿ, ಕುಂದುರ್ಲಾರ್ದೆ ಕಾರ್ಡ್ಸೇನೋ ಆಡ್ತಾನ್ರಿ. ಮನ್ಯಾಗವ ಎಂದು ಮಾಂಸ ಮುಟ್ಟೆ ಇಲ್ರಿ, ಬರೇ ನುಗ್ಗಿಕಾಯಿ ಸಾರು. ಮನ್ಯಾಗವ ಎಂದು ಮಟನ್ ಮುಟ್ಟೆ ಇಲ್ರಿ, ಕುಡ್ದಾಗೇನೋ ಹೊರಗಿನ ದೊರಗ ತಿಂದು ಬರ್ತಾನ್ರಿ. ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಪರ ಹೆಣ್ಣು ಕಣ್ಣೆತ್ತಿ ನೋಡವಲ್ರಿ, ಪರ ಹೆಣ್ಣು ಕಣ್ಣೆತ್ತಿ ನೋಡವಲ್ರಿ. ಕುಡ್ದಾಗಾರು ಏನು ಮಾಡ್ತಾರ ಹೆಂಗ ಹೇಳದ್ರಿ, ಕುಡ್ದಾಗಾರು ಏನು ಮಾಡ್ತಾರ ಹೆಂಗ ಹೇಳದ್ರಿ. ಊರೊಳಗಿನ ಯಾವ ಹೆಣ್ಣು ಅವ ಮುಟ್ಟಿಲ್ರಿ, ಶ್ರೀರಾಮಚಂದ್ರ ರೀ ನಮ್ಮ ಹುಡುಗ. ಊರೊಳಗಿನ ಯಾವ ಹೆಣ್ಣು ಅವ ಮುಟ್ಟಿಲ್ರಿ. ಲಲ ಇಟ್ಟೋನಂತೆ ನಾವೇನ್ ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ನಮ್ಮದು ಪುರುಷ ಪ್ರಧಾನವಾದಂತ ಸಮಾಜ. ಹೆಣ್ಮಕ್ಳು ಏನೇ ಮಾಡ್ಲಿರಿ ತಕ್ಕಂತ ಆಚೆ ಬರ್ತೈತ್ರಿ, ಪಕ್ಕಂತ ಕರೆಂಟ್ ಬಂದಂಗ. ಪಕ್ಕಂತ ಕರೆಂಟ್ ಬಂದಾಗ ಹಂಗಲ್ರಿ, ಗಂಡಸರು ಮಾಡಿದ್ರೆ ಹೊರಗೆ ಬರ್ತದ ಇವಾಗ. ಆದ್ರೆ ಹುಡುಗಂಗೇನಿದ್ರು ಅವ ಹುಡುಗರಿ, ಹುಡುಗಂಗೇನಿದ್ರು ಅವ ಹುಡುಗರಿ. ಹುಡುಗ ಏನು ಮಾಡಿದ್ರೂನು ನಡಿತೈತ್ರಿ, ಹುಡುಗ ಏನು ಮಾಡಿದ್ರೂನು ನಡಿತೈತ್ರಿ. ಎಷ್ಟು ವರ್ಷ ಆತ್ರಿ ನಿಮ್ ಹುಡುಗಿ ದೊಡ್ಡಕ್ಕಾಗಿ? ನಮ್ಮ ಹುಡುಗಿ ದೊಡ್ಡಕ್ಕಾಗಿ 16 18 ನಡೆದೈತೆ. 16 ವರ್ಷ ಆಗಿ ದೊಡ್ಡಕ್ಕಾಗಿ. ನಿಮ್ಮ ಹುಡುಗಿ ಒಟ್ಟಿನಲ್ಲಿ ಗಂಡು ಬೇಕ್ರಿ, ನಿಮ್ಮ ಹುಡುಗಿ ಒಟ್ಟಿನಲ್ಲಿ ಗಂಡು ಬೇಕ್ರಿ. ನಮ್ಮ ಹುಡುಗನಂತ ಹುಡುಗ ಎಲ್ಲಿ ಸಿಗ್ತಾನೆ? ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ.
ಮ್ಯಾಮ್. ಮಿಲಿಂದ ಸೂಪರ್ ಎಂಟರ್ಟೈನಿಂಗ್ ಕಣೋ. ಹುಡುಗಾಂಗೇನಂತ ಯೋಚಿಸ್ತಾರ್ರಿ ಎಲ್ಲೂ ಶ್ರುತಿ ತಾಳ ಏನೂ ಬಿಡಲಿಲ್ಲ ನೀನು. ಆಮೇಲೆ ಒಳ್ಳೆ ಎನ್ಯಾಕ್ಟ್ ಮಾಡಿಕೊಂಡು ಅದ್ಭುತವಾಗಿ ಇದೊಂದು ಪ್ರಕರಣ, ಒಂದು ಪ್ರಸಂಗ ನೋಡಿದ ಹಾಗಾಯ್ತು. ಪರ ಹೆಣ್ಣು ಕಣ್ಣೆತ್ತಿ ನೋಡವಲ್ರಿ, ಪರ ಹೆಣ್ಣು ಕಣ್ಣೆತ್ತಿ ನೋಡವಲ್ರಿ, ಕುಡ್ದಾಗಾರು ಏನು ಮಾಡ್ತಾರ ಹೆಂಗ ಹೇಳದ್ರಿ, ಕುಡ್ದಾಗಾರು ಏನು ಮಾಡ್ತಾರ ಹೆಂಗ ಹೇಳದ್ರಿ. ನಮ್ಮ ನವಿಲಿಗೂ ಚಪ್ಪಾಳೆ ಬರ್ಬೇಕಪ್ಪ. ಕೊನೆಯಲ್ಲಂತೂ ಅದೇನೋ ಬಸ್ ಹೊರಡೋತ್ತಿಗೆ ಟಿಕೆಟ್ 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 ಅಂತಾರಲ್ಲ, ಹಂಗೇನೋ ಜೋರಾಗಿ ಕೂಗ್ತಾ ಇತ್ತು ನವಿಲು. ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಸಖತ್ತಾಗಿತ್ತು. ಸಾಲದಿದ್ದು ಕಣ್ಣು ಬೇರೆ ಇಟ್ಟು ದೊಡಕ್ ಬಿಡೋದು. ಎಲ್ಲಿ ಕಣ್ಣು ಹಿಂಗೆ ಈಚೆ ಹಾರ್ಕೊಂಬಂದ್ಬಿಡುತ್ತೋ ಅಂತ. ಸಿಕ್ಕಾಪಟ್ಟೆ ಮಜಾ ಇತ್ತು. ಬಟ್ ಇದು ನಡೆಯುತ್ತೆ ಕೂಡ ಅಲ್ವಾ, ನಿಜವಾಗ್ಲೂ ಸಮಾಜದಲ್ಲಿ ನಡೆಯುತ್ತೆ ಈ ಥರ ಸಂಗತಿಗಳು. ಆದರೆ ಈ ಹಾಡಿನ ಮುಖಾಂತರ ತುಂಬ ತಮಾಷೆಯಾಗೆ ಬಹಳ ಗಂಭೀರವಾದ ವಿಷಯನ ಕೂಡ ನೀನು ಹೇಳ್ದೆಯಪ್ಪ. ಹುಡುಗಿರು ಏನು ಮಾಡಿದ್ರು ಅದು ತುಂಬ ಬೇಗ ಬೆಳಕಿಗೆ ಬರುತ್ತೆ, ದೊಡ್ಡ ಗುಲ್ಲಾಗುತ್ತೆ. ಹುಡುಗ ತಾನೇ ನಡೆಯುತ್ತೆ ಅಂತ ಮಾಡ್ತಾರೆ ಅಂತ, ಅದು ಸತ್ಯವಾದ ವಿಷಯ ನೀನು ಹೇಳಿದ್ಯಪ್ಪ. ಹೆಣ್ಮಕ್ಳು ಏನೇ ಮಾಡ್ಲಿರಿ ತಕ್ಕಂತ ಆಚೆ ಬರ್ತೈತ್ರಿ, ಪಕ್ಕಂತ ಕರೆಂಟ್ ಬಂದಂಗ. ಪಕ್ಕದ ಕರೆಂಟ್ ಬಂದಾಗ ಹಂಗಲ್ರಿ, ಗಂಡಸರು ಮಾಡಿದ್ರೆ ಹೊರಗೆ ಬರ್ತದ ಇವಾಗ. ಆದ್ರೆ ಹುಡುಗಂಗೇನಿದ್ರು ಅವ ಹುಡುಗರಿ, ಹುಡುಗಂಗೇನಿದ್ರು ಅವ ಹುಡುಗರಿ, ಹುಡುಗ ಏನು ಮಾಡಿದ್ರು ನಡಿತೈತ್ರಿ. ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ಯಾ, ತುಂಬ ಎಂಟರ್ಟೈನಿಂಗ್ ಆಗಿ ಈ ಹಾಡನ್ನು ಹಾಡಿದ್ಯಾ, ಅದ್ಭುತವಾಗಿ ಹಾಡಿದ್ಯಾ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಗರ್ಲ್ಸ್ 100 ಸುಳ್ಳೇಳಿ ಒಂದು ಮದುವೆ ಮಾಡಬೇಕಂತೆ. ಹುಡುಗ ಹೆಂಗನ ಇರಲಿ, ಏನಾದರೂ ಕೊರತೆ ಇರಲಿ, ಎಲ್ಲ ಸರಿ ಕಟ್ಕೊಂಡು ಸುಳ್ಳು ಹೇಳ್ಕೊಂಡು ಒಂದು ಕನ್ಯಾ ನೋಡಬೇಕು, ಒಂದು ಮದುವೆ ಮಾಡಬೇಕು ಅಲ್ವಾ. ಅದು ಸಾಮಾನ್ಯವಾಗಿ ಇರ್ತಕ್ಕಂಥ ಗಾದೆ ಅದು. ಹಾಗಾಗಿ ಮದುವೆಗಳು ಮಾಡುವಾಗ ಸಾಕಷ್ಟು ಈ ಕಡೆ ಆ ಕಡೆ, ಹೆಣ್ಣಿನ ಕಡೆ ಗಂಡಿನ ಕಡೆ ಎರಡು ಕಡೆನೂ ಒಟ್ಟಿನಲ್ಲಿ ಸ್ವಲ್ಪ ಹೇಳ್ಕೊಳ್ತಾರೆ. ನಮ್ಮ ಹುಡುಗ ಹಾಗೆ, ನಮ್ಮ ಹುಡುಗ ಹೀಗೆ, ನಮ್ಗೆ ಆಸ್ತಿ ಅಷ್ಟಿದೆ, ನಮ್ಗೆ ಆಸ್ತಿ ಇಷ್ಟಿದೆ ಅಂತೇಳಿ. ಆದರೆ ಇವೆಲ್ಲದ್ರ ಮಧ್ಯೆ ಒಂದು ಮದುವೆ ಅಂತೂ ಆಗುತ್ತೆ ಅಲ್ವಾ. ಸೊ ಹುಡುಗಿ ಬೇಕಾದಾಗ ಒಂದು ಮಾತು ಖರ್ಚು ಮಾಡಬೇಕಾಗತ್ತೆ, ನಮ್ಮ ಹುಡುಗ ಒಳ್ಳೆಯವನು, ನಮ್ಮ ಹುಡುಗ ಕುಡುಕ ಅಲ್ಲ ಅಂತ. ಆದರೆ ವಾಸ್ತವ ಬಣ್ಣ ಬಯಲಾಗೋದು ಯಾವಾಗ ಹೇಳಿ, ಅವ್ರು ಕಟ್ಕೊಂಡಾಗ ಅಲ್ವೇ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಾಂಗ್ ಇದು. ಗಾನ ಸಿಂಚನದಲ್ಲಿ ಇದೊಂದು ಎಂಟರ್ಟೈನಿಂಗ್ ಸಾಂಗ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಏನು ಇಷ್ಟೆಲ್ಲ ಕಲ್ಯಾಣಗಳನ್ನು ಇಟ್ಕೊಂಡ ಮೇಲೆ ಹೆಣ್ಣು ಕೊಡದೇ ಇರೋಕ್ಕಾಗತ್ತೇನಪ್ಪ. ಅಲ್ಲ, ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಅಂಥವ್ರಿಗೆ ಬೇಗ ಹೆಣ್ಣು ಸಿಗುತ್ತೆ, ಒಳ್ಳೆಯವ್ರಿಗೆ ಸಿಗಲ್ಲ ಹೆಣ್ಣು. ಏನು ಮಾಡ್ಕೊಂಡವ್ರೆ, ಮಾಡ್ಕೊಂಡವ್ರೆ ಅಂತ ಯಾಮಾರಿಸ್ತವ್ರು ಕೊಟ್ಬಿಟ್ಟಿರ್ತಾರೆ ಹೆಣ್ಣು. ನಮ್ಮ ಹುಡುಗನಿಗೇನು ಬರೋಕ್ಕಿಲ್ಲ, ಅವ್ನಿಗೇನು ಮಾಡೋಕ್ಕಿಲ್ಲ ಅಂತ ಹಿಂಗೆ ಸುಳ್ಳು ಹೇಳಿ ಅರ್ಧ ಮದುವೆ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಅವ್ರ ಹಣೆ ಬರ ಗೊತ್ತಲ್ಲ ನಿಮಗೆ. ಈ ಒಂದು ವಿಡಂಬನಾತ್ಮಕವಾದಂಥ ಗೀತೆ ಇದು. ಸಮಾಜದ ಇದನ್ನು ಕನ್ನಡಿ, ಅದು ಸಮಾಜದ ಕೆಲವೊಂದು ಲೋಪದೋಷಗಳನ್ನ ಕನ್ನಡಿಯಾಗಿಡಿದ್ರು ಅಂತ ಒಂದು ಹಾಡಿದು. ಒಟ್ಟು ನಿನ್ನ ಕಂಠದಲ್ಲಿ ಅದು ಒಂಥರ ವಿಶೇಷವಾಗಿ ಒಂಥರ ಗುಂಡು ಹೊಡೆದಂಗೆ ಇರುತ್ತೆ. ಸೂಪರ್ ಹಾಡು. ಥ್ಯಾಂಕ್ ಯು ಸರ್. ಆಮೇಲೆ ಸಾಹಿತ್ಯ ಅರ್ಥ ಮಾಡ್ಕೊಂಡು ಹಾಡ್ತೀಯ, ಅದು ಬಹಳ ಮುಖ್ಯ. ಆಮೇಲೆ ಅಲ್ಲೆಲ್ಲೇನೋ ಅದೆಲ್ಲ ಹೇಳಬಾರ್ದು ಅಂತ ಪೀರಪ್ಪನಿಗೆ ಬೇರೆ ಹೇಳ್ತಿದ್ದೆ, ಅದೆಲ್ಲ ಹೇಳ್ಬಾರ್ದು, ಮಜ್ಜಿಗೆ ನೀರು ಅಂತ ಹೇಳ್ಬೇಕಷ್ಟೇ ಅಂತ, ಪೆಪ್ಸಿ ಅಂತ ಹೇಳ್ಬಾರ್ದು. ಮಂದಿ ಹಂಗ ನಮ್ಮ ಹುಡುಗ ಕುಡ್ಕಾನಲ್ರಿ, ಪೆಪ್ಸಿ ಕುಡಿತಾನೆ, ಪೆಪ್ಸಿ ಅವೆಲ್ಲ ಹೇಳ್ಬಾರ್ದ್ರಿ. ಇಲ್ಲಿ ಎಳ್ನೀರು ಕಬ್ಬನಾಲ್ ಅವಾವ್ ನೋಡ್ರಿ ಬರೇ. ಸಾಹಿತ್ಯದ ಬಗ್ಗೆ ನಿನಗೆ ಹಿಡಿತಾ ಇದೆ, ಅದು ಎಲ್ಲಿ ಏನು ಹೇಳಬೇಕು ಏನು ಹೇಳಬಾರ್ದು ಅದೆಲ್ಲ ಗೊತ್ತಾಗ್ತಿದೆ ಅಲ್ವಾ. ಎಸ್ ಸರ್. ಸೂಪರ್ ಹಾಡು. ಆಮೇಲೆ ಚೆನ್ನಾಗಿ ಹಾಡ್ತಿದ್ಯಾ. ಈಗ ಇತ್ತೀಚೆಗೆ ನಿನ್ನ ಹಾಡುಗಾರಿಕೆ ಕೂಡ ಇಂಪ್ರೂವ್ಮೆಂಟ್ ಆಗ್ತಿದೆ. ಒಳ್ಳೇದಾಗಲಿ ಮಿಲಿಂದ್. ಥ್ಯಾಂಕ್ ಯು ಸರ್.